ಎಂತ ನಗಾಡೋದು? ನೀನ್ ನನ್ ಪಂಚೆ ಉಟ್ಕೊಂಡ್ರೆ ನಾ ಸುಮ್ನೆ ಇರ್ಕತ್ತ? ಈ ಸೀರೆ ನನಗೆ ಕೊಡೋದಿಲ್ಲ, ಎಂತ ಮಾಡಕತ್ತೆ ಮಾಡಕ? ಥೂ, ಹೆಣ್ಮಕ್ಳ ತರ ಸೀರೆ ಉಡ್ತೀಯಲ್ಲ, ನಿಂಗೆ ನಾಚಿಕೆ ಆಗ್ತಿಲ್ಯಾ? ಅದೆಂತರ ಅದೇ ನನಗೆ ನೀನ್ ಪಂಚೆ ಕೊಡೋದಕ್ಕ ನಾನು ನಿನ್ ಸೀರೆ ಕೊಡೋದಿಲ್ಲ. ಏಯ್, ಸೀರೆ ಕೊಡ. ಆ ಸೀರೆಗೆ ಬೆಂಕಿ ಹಾಕಿ ಸುಟ್ಟು ಬಿಡ್ತಿ. ನೀ ಮುಟ್ಟು ಸೀರೆ ಒಂದೆ, ನಾಯಿ ಮುಟ್ಟದ್ ಮರ್ಕಿ ಒಂದೆ. ಛೀ, ನೀನು ಕೊಡ ಪಂಚೆ ನಾನು ಮಣ್ಣಲ್ಲ ಹೂತಾಕ್ತೆ. ಕೊಡ ಪಂಚೆನ. ಪೀಠ ಪಂಚೆ ಕೊಡ. ಪಂಚೆ ಕೊಡ. ಸೀರೆ ಕೊಡ. ಸೀರೆ ಕೊಡ. ನನಗೆ ಅದೇ ಪಂಚೆ ಕೊಡ. ಪಂಚೆ ಕೊಡ. ಸವಿತಾ, ಓಯ್ ಸವಿತಾ, ಓಯ್ ಸಿಂಗ್ಲಿಕಾ, ಪಂಚೆ ಎಲ್ಲಿದೆ ಮಾರಾಯ? ಓಯ್, ನೀನ್ ನಮ್ಮ ಕರೆದಿ ಹೋಗು. ಬಿಡ, ನನ್ನ ಸೀರೆ ಬಿಡ. ಪಂಚೆ ಕೊಡೆ. ನೀ ಬಡಿತ ಈಗ ನನ್ನ ಪಂಚೆ ಕೊಡು. ಸಾರಿ, ಹೋಗ ಹೋಗ, ಸಾರಿ. ಯಾರಿದು? ಇದೆಂತ ಧರ್ಮ ಸಂಕಟ ನನಗೆ. ಶ್ರದ್ಧಾ ತನ್ನ ಬಗ್ಗೆ ಈ ವಿಷಯದಲ್ಲೆಲ್ಲ ಸುಳ್ಳು ಹೇಳ್ತಾಳ. ಯಾಕೆ ಅವಳಿಗೆ ಬೇಜಾರು ಮಾಡಿಸ್ ಕಳಿಸ್ಬಿಟ್ಟೆ ನಾನು? ದನಿಗಳು ಸುಖಕ್ಕೋಸ್ಕರ ನಾನು ಕಟ್ಕೊಂಡಿರೋ ಹೆಂಡ್ತಿನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನ ನಾನು? ಭುವಿ ಇಷ್ಟ ಇಲ್ಲ, ಅವನ ಮೇಲೆ ನಂಬಿಕೆ ಇಲ್ಲ ಅಂತಿದ್ರೆ ಬೇರೆ ಏನಾದರೂ ಆಪಾದನೆ ಹಾಕ್ಬೋದಿತ್ತು. ಎಲ್ಲ ಬಿಟ್ಟು ಇದನ್ನೇ ಯಾಕೆ ಹೇಳ್ತಿದ್ಲು? ಛೇ, ಸಾರಿ ಶ್ರದ್ಧಾ, ನನ್ನನ್ನು ಮತ್ತೆ ದೇವರು ಪರೀಕ್ಷೆ ಕೂರಿಸಿದ್ದಾನೆ. ಪ್ಲೀಸ್ ನೀನು ಬೇಜಾರು ಮಾಡ್ಕೋಬೇಡ. ಶ್ರದ್ಧಾ ಮೇಲೆ ಯಾರಾದರೂ ತಪ್ಪಾಗಿ ನಡ್ಕೊಂಡಿದ್ದು ಗೊತ್ತಾದರೆ ಅವ್ರನ್ನ ಸುಮ್ಮನೆ ಬಿಡ್ತೀನ ನಾನು. ಆದರೆ ಈಗ ಕೈ ಕಟ್ಕೊಂಡು ಹಾಕೂತಿದ್ದೀನಿ. ನನ್ನ ತಾಳ್ಮೆ ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಒಂದು ಗೊತ್ತಾಗ್ತಿಲ್ವಲ್ಲ. ನಾನು ಅತಿ ಉದ್ವೇಗಕ್ಕೆ ಒಳಗಾಗದೇ ಇದ್ದಿದ್ದೆ ಒಳ್ಳೆಯದಾಯಿತು. ಈ ಟೈಮಲ್ಲಿ ರೋಷ ಆವೇಶಕ್ಕಿಂತ ತಾಳ್ಮೆ, ಮೆಚುರಿಟಿ ಇಂಪಾರ್ಟೆಂಟು. ಇದನ್ನೆಲ್ಲ ನಾನು ಕಲ್ತಿದ್ದೆ ನಮ್ಮ ದನಿಗಳಿಂದ. ಅಂಥ ವಿಕೋಪಕ್ಕೆ ಹೋದರೆ ನನ್ನ ಶ್ರದ್ಧೆ ನಾನು ಕಾಪಾಡ್ಕೊಳ್ಳೋದೇ ಇರ್ತೀನ. ಇರೋದು ಇನ್ನು ಸ್ವಲ್ಪ ದಿನ. ನಾನು ಶ್ರದ್ಧಾ ಇಲ್ಲಿಂದ ಸಿಟಿಗೆ ಹೊರಡೋ ದಿನ ಹತ್ರ ಬಂದಾಯ್ತು. ಈಗ ಸಾವಧಾನದಿಂದನೇ ಎಲ್ಲ ನಿಭಾಯಿಸಬೇಕು ನಾನು. ಶ್ರದ್ಧಾ, ಪ್ಲೀಸ್ ನನ್ನ ತಾಳ್ಮೆನ ನಿರ್ಲಕ್ಷ್ಯ ಅಥವಾ ಅಪನಂಬಿಕೆ ಅಂತ ಭಾವಿಸ್ಬೇಡ. ಹೇ, ಎಲ್ಲೇ ಹೋಗಿದ್ದೆ? ಅದು ಎಲ್ಲ ಕಡೆನೂ ಹೇಳಿ ಕೇಳಿ ಹೋಗೋಕ್ಕಾಗತ್ತಾ? ಹೇ, ನಾನು ಇಲ್ಲಿಗೆ ಬಂದು ತುಂಬ ಹೊತ್ತಾಯ್ತು. ಆವಾಗಲಿಂದ ನಿನ್ನ ಕಾಣ್ತಾನೆ ಇಲ್ಲ. ಹೇಳೆಲ್ಲ ಹೋಗಿದ್ದೆ? ವಾ, ನನ್ನನ್ನು ಸ್ವಂತ ಹೆಂಡತಿ ಥರ ಸ್ವೀಕಾರ ಮಾಡೋಂಗಿದೆ. ಏನು ಡಾರ್ಲಿಂಗ್, ಅಷ್ಟೊಂದು ಮಿಸ್ ಮಾಡ್ಕೊಂಡ್ಯಾ? ರಾತ್ರಿ ಎಲ್ಲೋ ಒಬ್ಬಳೇ ಹೋಗಿದ್ದಾಳೆ ಅಂತ ನೀ ಇಷ್ಟೊಂದು ಕಾಳಜಿ ತೋರಿಸ್ತೀಯಲ್ಲ, ತುಂಬ ಖುಷಿ ಆಯಿತು. ಏಯ್, ನೀನು ಹೊರಗಡೆ ಹೋಗಿ ಬೇರೆ ಏನಾದರೂ ಆಕ್ಟಿವಿಟಿ ಶುರು ಮಾಡ್ದೇನೋ ಅನ್ನೋ ಅನುಮಾನದಲ್ಲಿ ಕೇಳಿದ್ನೆ ಹೊರತು ಯಾವ ಪ್ರೀತಿನೂ ಇಲ್ಲ, ಕಾಳಜಿನೂ ಇಲ್ಲ ಅಂತ ಭ್ರಮೆ ಎಲ್ಲ ಇಟ್ಕೊಳ್ಳೇ ಬೇಡ. ನೀನು ಸುಮ್ಮನೆ ಬಿದ್ಕೋ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.